ಆಬ್ಸಲ್ಯೂಟ್ ಕಾರ್ನೇಜ್ ಬೈ SRH ಅಗೇನ್ಸ್ಟ್ ಪಂಜಾಬ್ ಕಿಂಗ್ಸ್ ಇನ್ ಹೈದರಾಬಾದ್. ನಿನ್ನೆ ಪಂಜಾಬ್ ಕಿಂಗ್ಸ್ ಅವರು ಟಾಸ್ ವಿನ್ ಆಗಿಬಿಟ್ಟು ಬ್ಯಾಟಿಂಗ್ ತಗೊಂಡ್ರು. ಆ್ಯಂಡ್ ದ ವೇ ದೇ ಸ್ಟಾರ್ಟೆಡ್ ದರ್ ಬ್ಯಾಟಿಂಗ್, ಪ್ರಿಯಾಂಶ್ ಆರ್ಯ ಆ್ಯಂಡ್ ಪ್ರಭ್ಸಿಮ್ರನ್ ಸಿಂಗು, ಅವ್ರ ರೇಂಜ್ ಆಫ್ ಶಾಟ್ಸ್ ಯಾವ ಥರ ಇತ್ತಂದರೆ ನಿನ್ನೆ ದೇ ಗಾಟ್ ಟು ದೇರ್ ಟೀಮ್ 15 3 ಓವರ್ಸಲ್ಲೇ ಏನೋ ಟೀಮ್ 50 ಏನೋ ಹೊಡೆದ್ರು. ಆ್ಯಂಡ್ ದೇ ರೇಂಜ್ ಆಫ್ ಶಾಟ್ಸ್ ವೇರ್ ಆಸಮ್ ಅನ್ಬೇಕು. ಸ್ಟಾರ್ಟಿಂಗ್ ಫ್ರಮ್ ಶಮಿ ಓವರಿಂದನೇ ಪ್ರಭ್ಸಿಮ್ರನ್ ಸಿಂಗ್ ಸ್ಟಾರ್ಟ್ ಮಾಡ್ಕೊತಾನೆ. ಇವನ್ ಕಮಿನ್ಸ್ ವಾಸ್ ನಾಟ್ ಸ್ಪೇಡ್ ಎಸ್ಟರ್ಡೇ ಬೈ ಪ್ರಿಯಾಂಶ್ ಆರ್ಯ ಅಂತ ಹೇಳ್ಬೇಕು. ಸೂಪರಾಗಿ ಬ್ಯಾಟಿಂಗ್ ಆಡ್ತಾರೆ ಪ್ರಿಯಾಂಶ್ ಆರ್ಯ. ಪುಲ್ ಶಾಟ್ಸು, ಆಮೇಲೆ ಆ ಶಾರ್ಟ್ ಆ್ಯಮ್ ಜಾಬ್ಸ್ ಎಲ್ಲ ಹೊಡೆಯೋದು ನೋಡಿದ್ರೆ ಎಷ್ಟು ಖುಷಿ ಆಗತ್ತಂದ್ರೆ, ಇಷ್ಟು ಸಣ್ಣ ವಯಸ್ಸಲ್ಲೇ ಅಷ್ಟು ಕ್ಲೀನ್ ಶಾಟ್ಸ್ ಹೊಡಿತಾನಂದ್ರೆ ಈ ವಿಲ್ ಬಿ ಎ ಪ್ರಾಸ್ಪೆಕ್ಟ್ ಫಾರ್ ಇಂಡಿಯನ್ ಬ್ಯಾಟಿಂಗ್ ಇನ್ ಫ್ಯೂಚರ್ ಅಂತ ಹೇಳಬೇಕು. ದೇ ಬ್ಯಾಟೆಡ್ ರಿಯಲಿ ವೆಲ್, ಬಟ್ ಸ್ಟಿಲ್ ಹರ್ಷಲ್ ಪಟೇಲು ಸ್ಲೋವರ್ ಬಾಲ್ ಹಾಕ್ಬಿಟ್ಟು ಪ್ರಿಯಾಂಶ್ ಆರ್ಯ ವಿಕೆಟ್ ತಗೊಂತಾನೆ. ಅದಾದ್ಮೇಲೆ ಪ್ರಭ್ಸಿಮ್ರನ್ ಸಿಂಗು, ಶ್ರೇಯಸ್ ಅಯ್ಯರು ದೇ ಕಂಟಿನ್ಯೂಡ್ ವೆರಿ ವೆಲ್, ಬಟ್ ಸ್ಟಿಲ್ ಇಶಾನ್ ಮಲಿಂಗ ನಿನ್ನೆ SRH ಕಡೆ ಡೆಬ್ಯೂ ಮಾಡ್ತಾನೆ. ಅವನಿಗೆ ಪ್ರಭ್ಸಿಮ್ರನ್ ಸಿಂಗ್ ವಿಕೆಟ್ ಸಿಗತ್ತೆ. ಆ್ಯಂಡ್ ನೇಹಾಲ್ ವಧೇರಾ ಕೂಡ ಅಷ್ಟೇನು ಬಿಗ್ ಹೊಡಿಯೋಕ್ಕಾಗಿಲ್ಲ, ಬಟ್ ಒಳ್ಳೆ ಸ್ಟ್ಯಾಂಡ್ ಕೊಟ್ಬಿಟ್ಟು ನೇಹಾಲ್ ವಧೇರಾ ಕೂಡ ಇಶಾನ್ ಮಲಿಂಗ ಔಟ್ ಆಗ್ತಾನೆ. ನಿನ್ನೆ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗು ಒನ್ ಆಫ್ ದ ಬೆಸ್ಟ್ ಫ್ರಮ್ ಪಂಜಾಬ್ ಬ್ಯಾಟರ್ಸ್ ಎಸ್ಟರ್ಡೇ ಅಂತ ಹೇಳಬೇಕು. ಏನ್ ರೇಂಜ್ ಆಫ್ ಶಾಟ್ಸ್ ಹೊಡಿತಾನ ಗುರು. ಲೆಗ್ ಸ್ಪಿನ್ನರ್ಸ್ಗೂ ಕೂಡ ನಿನ್ನೆ, ಜೀಶಾನ್ಗೂ ಕೂಡ ನಿನ್ನೆ ಸೂಪರ್ ಆಗಿ ಬ್ಯಾಟಿಂಗ್ ಆಡ್ತಿದ್ದ ಅಂತ ಹೇಳ್ಬೇಕು. ಎಷ್ಟೇ ಸ್ಪಿನ್ ಆದ್ರೂ ಈ ಟುಕ್ ಟು ದ ಬೌಲರ್ ವೆರಿ ವೆಲ್. ಎಷ್ಟೇ ಸ್ಪಿನ್ ಆದ್ರೂ ನೀಟಾಗಿ 6 ಹೊಡಿತಿದ್ದ ಅಂತ ಹೇಳ್ಬೇಕು. ನಿನ್ನೆ ಶ್ರೇಯಸ್ ಅಯ್ಯರ್ ಬ್ಯಾಟೆಡ್ ರಿಯಲಿ ವೆಲ್ ಅಂಡ್ ಈ ಸ್ಕೋರ್ಡ್ ವೆಲ್ ಡಿಸರ್ವ್ಡ್ 50+ 82 ರನ್ಸಿಗೆ ಔಟ್ ಆಗ್ತಾನೆ. ದಟ್ ಟು ಫಾರ್ ಹರ್ಷಲ್ ಪಟೇಲ್. ಸ್ಲೋವರ್ ಶಾಟ್ ಆಗ್ತಾನೆ ಆಫ್ ಸೈಡು. ಈ ಶುಡ್ ಹ್ಯಾವ್ ಏನಂತೀರ ಸ್ಲ್ಯಾಶ್ ಡಿಟ್, ಬಟ್ ಸ್ಟಿಲ್ ಅವ್ನು ಬರೇ ಟೈಮ್ ಮಾಡಕ್ಕೆ ನೋಡ್ತಾನೆ, ಬಟ್ ಕ್ಯಾಚ್ ಕೊಟ್ಟು ಹೋಗ್ತಾನೆ. ಅದು ಬಿಟ್ಟರೆ ಲಾಸ್ಟ್ ಓವರಲ್ಲಿ ಸ್ಟಾಯ್ನಿಸ್ 27 ರನ್ಸ್ ಹೊಡಿತಾನೆ ಮೊಹಮ್ಮದ್ ಶಮಿಗೆ. ಶಮಿ ವಾಸ್ ಕ್ಲೂಲೆಸ್ ಇನ್ ಲಾಸ್ಟ್ ಓವರ್. 4 6 ಏನೋ ಹೊಡ್ಸ್ಕೊತಾನೆ. ಅದರಿಂದ ಅವ್ರು 240+ ಸ್ಕೋರ್ ಮಾಡೋಕ್ಕಾಯ್ತು ಪಂಜಾಬ್ ಅವರು. ಆ್ಯಂಡ್ ಶಮಿ ವಾಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಅವನು T20ಗೆ ಒಂಥರ ಔಟ್ಡೇಟೆಡ್ ಪ್ಲೇಯರ್ ಥರ ಆಗ್ಬಿಟ್ಟಿದ್ದಾನೆ. ಆಡಿರೋ ಎಲ್ಲ ಮ್ಯಾಚಸಲ್ಲೂ ಅವನ ಎಕಾನಮಿ ಮೋರ್ ದೆನ್ 10 ಇದೆ. ನಿನ್ನೆ 75 ರನ್ಸ್ ಓಡಿಸ್ಕೊಂಡ. ಆ್ಯಂಡ್ ಪಿಕ್ ಆಫ್ ದ ಬೌಲರ್ ಫಾರ್ ಪಂಜಾಬ್ ಕಡೆ ಅಂದರೆ 4 ವಿಕೆಟ್ ತೊಗೊಂಡಿದ್ದು ಹರ್ಷಲ್ ಪಟೇಲ್ ಅನ್ಬೇಕು. ಅದಾದಮೇಲೆ ಇಶಾನ್ ಮಲಿಂಗ 2 ವಿಕೆಟ್ ತೊಗೊಂಡ. ಸೊ ಅದು ಬಿಟ್ಟರೆ ಇನ್ನೆಲ್ಲ ಬೌಲರ್ಸು ಸರಿ ಓಡಿಸ್ಕೊಂಡ್ರು ಅಂತ ಹೇಳಬೇಕು. SRH ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಯಪ್ಪ ಏನು ಬ್ಯಾಟಿಂಗ್ ಗುರು. ಅಭಿಷೇಕ್ ಶರ್ಮಾ ಬೀಸ್ಟ್ ಥರ ಬ್ಯಾಟಿಂಗ್ ಆಡ್ದ ಅಂತ ಹೇಳಬೇಕು. ಅಟ್ ಟು ವಾಟ್ ಎಕ್ಸ್ಟೆಂಟ್ ಟ್ರಾವಿಸ್ ಹೆಡ್ ಸೆಕೆಂಡ್ ಫಿಡಲ್ ಆಗಿ ಆಡ್ದ. ಅಭಿಷೇಕ್ ಶರ್ಮಾ ಆ ಥರ ಹೊಡಿತಿದ್ದಿದ್ದು ನೋಡಿ, ಟ್ರಾವಿಸ್ ಹೆಡ್ ಸೆಕೆಂಡ್ ಫಿಡಲ್ ಆಗಿ ಆಡ್ದ. ಏನು ರೇಂಜ್ ಆಫ್ ಶಾಟ್ಸ್. ಓಕೆ, ಅಭಿಷೇಕ್ ಶರ್ಮಾ ಔಟ್ ಆಗಿದ್ದ ಎಷ್ಟಾಕೋರ್ಗೆ, ಬಟ್ ನೋ ಬಾಲ್ ಆಗಿ ಉಳ್ಕೊಂಡ. ಆ್ಯಂಡ್ ಈ ಗಾಟ್ 2 to 3 ಚಾನ್ಸಸ್ ಎಕ್ಸ್ಟ್ರಾ ಅಗೇನ್, ಬಟ್ ಸ್ಟಿಲ್ ಯೂಟಿಲೈಸ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಸೈನ್ ಆಫ್ ಎ ಮೆಚ್ಯೂರ್ಡ್ ಬ್ಯಾಟರ್ ಅಂತ ಹೇಳಬೇಕು. ಆ್ಯಂಡ್ ಈ ಪ್ಲೇಡ್ ಆಲ್ ಅರೌಂಡ್ ದ ಗ್ರೌಂಡ್. ಎಲ್ಲ ಕಡೆ ಅವನು ಬ್ಯಾಟಿಂಗ್ ಪವರ್ ತೋರಿಸ್ದ ಅಂತ ಹೇಳಬೇಕು. 14 4s and 10 6s ನೆನೆ ಹೊಡೆದಿದ್ದಾನೆ. ಆ್ಯಂಡ್ ಹಿ ಹ್ಯಾಸ್ ದ ಹೈಯೆಸ್ಟ್ ಸ್ಕೋರ್ ಬೈ SRH ಬ್ಯಾಟರ್ ಆ್ಯಂಡ್ ಥರ್ಡ್ ಹೈಯೆಸ್ಟ್ ಸ್ಕೋರ್ ಇನ್ ಆಲ್ ಆಫ್ IPL ಅಂತ ಹೇಳಬೇಕು. 141 ರನ್ಸ್ ಹೊಡಿತಾನೆ. ಪಂಜಾಬ್ ಬೌಲರ್ಸ್ ಹ್ಯಾಡ್ ನೋ ಕ್ಲೂ ಅಂತ ಹೇಳಬೇಕು. ಏನೇ ಬಾಲ್ ಹಾಕಿದ್ರು ಒಂದೇ 4 ಅಥವಾ 6 ಹೊಡಿತಿದ್ದ. ಆ್ಯಂಡ್ ನಾಟ್ ಟು ಫಾರ್ಗೆಟ್ ಟ್ರಾವಿಸ್ ಹೆಡ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಡಿ ವೆಲ್ ಡಿಸರ್ವ್ಡ್ 66ಗೆ ಔಟ್ ಆಗ್ತಾನೆ. ಆ್ಯಂಡ್ ಮ್ಯಾಕ್ಸ್ವೆಲ್ ಕೂಡ ಟ್ರಾವಿಸ್ ಹೆಡ್ ಯಾವ ಥರ ಶಾಟ್ಸ್ ಹೊಡಿತಿದ್ದ, ಫಾಸ್ಟ್ ಬೌಲರ್ಸ್ ಆಗಲಿ ಸ್ಪಿನ್ನರ್ಸ್ಗಾಗಲಿ. ಟ್ರಾವಿಸ್ ಹೆಡ್ ಆಲ್ಸೋ ವಾಸ್ ಟೈಮಿಂಗ್ ದ ಬಾಲ್ ರಿಯಲಿ ವೆಲ್ ಅಂತ ಹೇಳಬೇಕು. ಬಟ್ ಟ್ರಾವಿಸ್ ಹೆಡ್ ಆ್ಯಕ್ಚುಲಿ ಔಟ್ ಆಗ್ತಾನೆ. ಆ್ಯಂಡ್ ಅಭಿಷೇಕ್ ಶರ್ಮಾ ಕೂಡ ಅವನ ಪಂಜಾಬಿ ಟೀಮ್ಮೇಟ್ ಹರ್ಷದೀಪ್ ಸಿಂಗಿಗೆ ಔಟ್ ಆಗ್ಬಿಟ್ಟು ಹೋಗ್ತಾನೆ. ಬಟ್ ಅವರಿಬ್ಬರು ಆ್ಯಕ್ಚುಲಿ ಔಟ್ ಆದ್ರೂ ದೇ ಮೇಡ್ ಆಲ್ ದ ಡ್ಯಾಮೇಜ್ ಅಂತ ಹೇಳಬೇಕು. ಪಂಜಾಬ್ ಕಿಂಗ್ಸು ಏನೂ ಮಾಡೋಕ್ಕಾಗಿಲ್ಲ. ದೇ ಜಸ್ಟ್ ಅಪ್ರಿಷಿಯೇಟೆಡ್ ದ ಬ್ಯಾಟಿಂಗ್ ಆಫ್ ಅಭಿಷೇಕ್ ಆ್ಯಂಡ್ ಹೆಡ್ ಅಂತ ಹೇಳಬೇಕು. ಆ್ಯಂಡ್ ಲಾಸ್ಟಲ್ಲಿ ಕ್ಲಾಸನ್ ಆ್ಯಂಡ್ ಇಶಾನ್ ಕಿಶನ್ ಪ್ಲೇಡ್ ರಿಯಲಿ ವೆಲ್. ಆ್ಯಂಡ್ SRH ಗಾಟ್ ಟು ದೇರ್ ಸೂಪರ್ಬ್ ವಿಕ್ಟ್ರಿ. ಆಫ್ಟರ್ ಕಂಟಿನ್ಯೂಸ್ 4 losses, ದಿಸ್ ವಿಕ್ಟ್ರಿ ವಿಲ್ ಬಿ ವೆರಿ ಸ್ವೀಟ್ ಫಾರ್ SRH ಅಂತ ಹೇಳಬೇಕು. ಪಂಜಾಬ್ ಬೌಲಿಂಗ್ ವಿಚಾರ ಏನು ಮಾತಾಡಂಗೆ ಇಲ್ಲ, ಪ್ರತಿಯೊಬ್ಬರು ಓಡಿಸ್ಕೊಂಡ್ರು ಅಂತ ಹೇಳಬೇಕು. ಆ್ಯಂಡ್ ಫರ್ಗ್ಯೂಸನ್ ಪಾಪ ಇಂಜುರಿ ಆಗಿಬಿಟ್ಟು ಹೋಗ್ತಾನೆ. ಸೊ ಅದು ದೊಡ್ಡ ಹೊಡೆತ ಬಿತ್ತು ಅಂತ ಹೇಳಬೇಕು ಪಂಜಾಬ್ಗೆ.
ಬಟ್ ಸ್ಟಿಲ್ SRH ಬ್ಯಾಟರ್ಸ್ ಎಸ್ಪೆಷಲಿ ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರಾವಿಸ್ ಹೆಡ್ ಇಷ್ಟು ಹಿಂದಿನ ಮ್ಯಾಚಸ್ ಎಲ್ಲ ಸೋಲಕ್ಕೆ ಕಾರಣ ಏನಂದರೆ ಅವರಿಬ್ಬರು ಪಾರ್ಟ್ನರ್ಶಿಪ್ ಇಲ್ಲದೆ ಸೋತಿದ್ರು. ನಿನ್ನೆ ದಿ ಶೋಡ್ ದೇ ರೌದ್ರಾವತಾರ ತೋರ್ಬಿಟ್ರು. ಇಬ್ಬರು ಕೂಡ ಒಳ್ಳೆ ಬ್ಯಾಟಿಂಗ್ ಆಡ್ಬಿಟ್ಟು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿಬಿಟ್ಟು ಅವ್ರ ಟೀಮಿಗೆ ಗೆಲ್ಸ್ಕೊಟ್ರು ಅಂತ ಹೇಳಬೇಕು. ಆ್ಯಂಡ್ ಇಟ್ ವಾಸ್ ಅ ಬ್ಯಾಂಗರ್ ಆಫ್ ಎ ಮ್ಯಾಚ್ ಅಂತ ಹೇಳಬೇಕು. ಇವತ್ತು ಡಬಲ್ ಹೆಡರ್ ಇದೆ, RCB ವರ್ಸಸ್ RR ಇನ್ ಜೈಪುರ್. ಆಮೇಲೆ ಸೆಕೆಂಡ್ ಮ್ಯಾಚು ಡೆಲ್ಲಿ ಕ್ಯಾಪಿಟಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಇನ್ ಡೆಲ್ಲಿ. ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಇಟ್ ಟು ಬಿ ಎ ಕ್ರ್ಯಾಕರ್ ಒನ್.